ಉಪಚುನಾವಣೆಗೆ ಯಾರಾದರೂ ಟಿಕೆಟ್ ಕೇಳಬಹುದು. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಡ್ತಾ ಇಲ್ವಾ? ಅದೇ ರೀತಿ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬ ಕೇಳ್ತಾ ಇದೆ. ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ ಎಂದಿದ್ದಾರೆ ಸಚಿವ ಎಂಬಿ ಪಾಟೀಲ್. ಇನ್ನು ನಾಮಪತ್ರ ಸಲ್ಲಿಕೆಗೆ ಯಾರೋ ಮುಹೂರ್ತ ಹೇಳಿರ್ತಾರೆ, ಅದಕ್ಕಾಗಿ ಬಿ ಫಾರಂ ಇಲ್ಲದೆ ಕೆಲವೊಮ್ಮೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಪುತ್ರ ನಾಮಪತ್ರ ಸಲ್ಲಿಕೆ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ ಸುರ್ಜೇವಾಲ ಅವರು ಬರ್ತಾರೆ 4:04ವರೆಗೆ ಚರ್ಚೆ ಆಗ್ತದೆ. ಯಾವುದೇ ಗೊಂದಲ ಇರಲಾರ್ದಂಗೆ ಟಿಕೆಟ್ಸ್ ಬಗ್ಗೆ ಇರ್ತದೆ. ಸ್ವಾಭಾವಿಕ ತಪ್ಪೇನಿದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಬಾಗಲಕೋಟೆನಲ್ಲಿ. ಅವ್ರು 4 ಜನ ಟಿಕೆಟ್ ಕೇಳ್ತಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದ್ ಕಡೆ ಏನು ಶಾಮನೂರ್ ಕುಟುಂಬ ನಾವು ಏನು ನಮಗೆ ನಮ್ಮ ಅವ್ರ ತಂದೆಯವರು ಅದನ್ನ ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂತ ಹೇಳಿ ಬೈ ಎಲೆಕ್ಷನ್ ಕೇಳುವಂತ ಸಹಜ. ಮೆಟೀರಿಯಲ್ ಕೊಡ್ತಾ ಇಲ್ವಾ ನಾವು? ಹಾಗೆ ಕೇಳ್ತಾರೆ. ಇನ್ನೊಂದು ಕಡೆ ಮೈನಾರಿಟೀಸ್ ಕೂಡ ಬಹಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಅದರ ಅಲ್ಲಿ. ಅವರು ಕೂಡ ಸರ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಸುಮ್ಮನೆ ನನಗೆ ರಗಡೆ ನನಗೆ ಗೊತ್ತಿಲ್ಲ. ಕೊಡ್ಬೋದು ನೋಡ್ರಿ. ಇದೆಲ್ಲ ನಾಮಪತ್ರ ಸಲ್ಲಿಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂತದ್ದು ಎಲ್ಲನೂ ಕೂಡ ಇರ್ತದೆ. ಹಾಕ್ಬೋದು. ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ 30 ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ ಅನ್ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಇಸ್ ಫೈನಲ್. ನಾಮಪತ್ರ ಕೊಡ್ಬೇಕು ಅವ್ರಿಗೆ. ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ. ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟ್ಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ. ಮೊದಲೇ ಮುಹೂರ್ತ ಆಗಿರ್ತಾ ಹೇಳ್ತಾರೆ ಎಲ್ಲ ನಮಗೂ ಕೂಡ. ಮುಹೂರ್ತ ನಾಮಿನೇಷನ್ ಕೊಟ್ಟಿರ್ತೀವಿ. ಅದು ಫೈನಲ್ ಆದ್ಮೇಲೆ ಅದು ಅಂತಿಮ. ಅದು ನೋಡಿ, ಎಲ್ಲ ಕಡೆನೂ ಇರ್ತದೆ. ಎಲ್ಲರಿಗೂ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ ಟಿಕೆಟ್ ಕೇಳುವಂತದ್ದು. ಕಾಂಗ್ರೆಸ್ನಾಗ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಇರ್ತದೆ. ಬಿಜೆಪಿಯಾಗೂ ಅನೇಕ ಜನ ಟಿಕೆಟ್ ಕೇಳಿದಾರೆ. ಈಗ ಇಲ್ಲಿ ದಾವಣಗೆರೆಯಲ್ಲಿ ಈಗ ಅನೌನ್ಸ್ ಆಗಿ ಟಿಕೆಟ್ ಸರ್ವೆ ಸಂಬಂಧ ಜನ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತದು. ಓಕೆ, ಹ್ಯಾಪಿ ಯುಗಾದಿ, ಹ್ಯಾಪಿ ರಂಜಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.